1000 ಯೂಸ್. ನಮಸ್ಕಾರ ಬೆಂಗಳೂರು. ಇವತ್ತು ನಾನು ನಿಮ್ನ ಕರ್ಕೊಂಡ್ ಬಂದಿರೋ ಪ್ಲೇಸ್ ಬಂದು ಚಿಕ್ಕಪೇಟೆ. ಇಲ್ಲಿ ಚಿಕ್ಕಪೇಟೆಯಲ್ಲಿ ಪ್ರತಿ ಭಾನುವಾರನು ಒಂದು ಇಲ್ಲಿ ಸಂಡೆ ಬಜಾರ್ ಅನ್ನೋದು ನಡೆಯುತ್ತೆ. ಹಾಗೇನೆ ಲೋಕಲ್ ಭಾಷೆಯಲ್ಲಿ ಚೋರ್ ಬಜಾರ್. ಇಲ್ಲಿ ಚೋರ್ ಬಜಾರ್ಗೆ ನಿಮ್ನ ಇವಾಗ ನಾನು ಕರ್ಕೊಂಡ್ ಬಂದಿದ್ದೀನಿ. ಇಲ್ಲಿ ಏನೇನ್ ಸಿಗುತ್ತೆ, ಹಾಗೆ ಯಾವ್ಯಾವ ತರ ವಸ್ತುಗಳು ಸಿಗುತ್ತೆ, ಹಾಗೆ ಇಲ್ಲಿ ಹೊಸದಾಗಿರ್ಬೋದು ಹಳೇದಾಗಿರ್ಬೋದು ಐಟಮ್ಗಳು ಎಷ್ಟು ಕಮ್ಮಿ ರೇಟ್ ಇರುತ್ತೆ, ಪ್ರೈಸಸ್ ಆಗಿರ್ಬೋದು, ಹಾಗೆ ಏನೇನ್ ಐಟಮ್ಗಳು ಸಿಗುತ್ತೆ ಪ್ರತಿಯೊಂದನ್ನು ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಹಾಗೇನೆ ಇನ್ನ ನನ್ನ ಯೂಟ್ಯೂಬ್ ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಕೆಳಗಡೆ ಕಾಣ್ತಾರೋ ಬೆಲ್ ಐಕನ್ ನ ಕ್ಲಿಕ್ ಮಾಡಿ. ಯಾವ ತಗೊಂಡ್ರೆ 50 ರೂಪಾಯಿ. A few moments later. ಕರ್ಸು ಯಾರನ್ನ ಕರ್ಸ್ತೀಯ? ವಿಡಿಯೋ ಮಾತ್ರ ನಿಲ್ಸಲ್ಲ, ಕರ್ಸು. ಹಾಗೆ ಟ್ರಂಕ್ಗಳು ನೋಡ್ಬೋದು. ಬ್ರದರ್ ಎಷ್ಟು ಎಲ್ಲ ಇದು ಪೀಸ್ 1 piece 2000. ಓ फ्रेश वन और यूज्ड वन? फ्रेश है यूज? फ्रेश है यूज कोई नहीं, पूरा फ्रेश है. ಫ್ರೆಶ್ ಅಂದ್ರೆ ರೇಟ್ ಜಾಸ್ತಿನೇ, ಆದ್ರೆ ಇಷ್ಟೊಂದು ಡಿಫರೆನ್ಸ್ ಇರಲ್ಲ. ಏನ್ ಸರ್ ಪ್ರೈಸ್ ಇದು? ಯಾವ್ದು ಸರ್? ಇದೆಲ್ಲ ಏನ್ ಪ್ರೈಸ್ ಸರ್ ಇದು ಒಂದೊಂದು ಬೆಲೆ. ಹಾ ಹಂಗೆ ಸ್ವಲ್ಪ ಹೇಳ್ತೀರಾ? 2000 ಇದೆ, 2500 ಇದೆ. ಯಾವ್ದು 2000? ಯಾವ್ದು ಇದು ಚಿಕ್ಕದು ಇದು 2000ನಾ? ಹೌದು. ಹಾ ಸರಿ. ಇದು 2500. 2500. ಆ ಕಡೆ ಕೊನೆಯಲ್ಲಿ ಇರೋದು ಸೇಮ್ ಅದೆರಡು ಒಂದೇ ಸೈಜ್. ಹೌದಾ? ಎಲ್ಲ ಒಂದೇ ಸೈಜ್ ಇದು. ಹಾಟ್ ಬಾಕ್ಸ್ ಇಡ್ಲಿ ಇಡಕ್ಕೆ. ಹೌದೌದು. ಓಕೆ. ಇದೆಲ್ಲ ಏನ್ ಪ್ರೈಸ್ ಅಂಕಲ್? ಇದು 1700. 1700. ಇದು ಚಿಕ್ಕದು ಚಿಕ್ಕದು 550. ಏನ್ ಎಷ್ಟು 700. ಈಗ ಒಂದ್ ತಟ್ಟೆ ಇಡ್ಲಿ ಇಡ್ತೀನಿ ಅಂದ್ರೆ ಎಷ್ಟು ತಟ್ಟೆ ಇಡ್ಲಿ ಇಡ್ಬೋದು? ಇದರಲ್ಲಿ ನೀವು ಒಂದು 5-6 ತಟ್ಟೆ ಇಡ್ಲಿ ಮಾಡಿ. 5-6 ತಟ್ಟೆ ಇಡ್ಲಿ. ಆ ಕಡೆ ನಾವು ನೋಡಿದ್ವಲ್ಲ ಅದು, ಅದರಲ್ಲಿ 50-60 ಆ ತರ 50-60 ತಟ್ಟೆ ಇಡ್ಲಿಗಳು ಇಡ್ಬೋದು. ಓಕೆ. ಆ ಸೈಡ್ ಅದು 200? 100. ಈ ಕಡೆ 150. ಸೂಪರ್. ಗೊಂಬೆಗಳು, ಎಲ್ಲಾ ರೀತಿ ಗೊಂಬೆಗಳು ಐತಲ್ಲಪ್ಪ ಇಲ್ಲಿ. ಇದು ನಿಮ್ದೆಲ್ಲ ಗೊಂಬೆಗಳು? ಸರ್ ಎಷ್ಟು ಗೊಂಬೆಗಳು? 100 ರೂಪಾಯಿ. ಯಾವ್ದು? 100 ರೂಪಾಯಿ ಇದೆ. ಇಲ್ಲಿ ಯಾವ್ದು ತಗೊಂಡ್ರೆ 100 ರೂಪಾಯಿನಾ? ಇಲ್ಲಿ ಯಾವ್ದು ತಗೊಂಡ್ರೆ ಚಿಕ್ಕದು ದೊಡ್ಡದು ಯಾವ್ದು ತಗೊಂಡ್ರೆ 100 ರೂಪಾಯಿ? ಏನನ್ನ ತಗೊಳ್ಳಿ. ಹಾ 200. 100 ರೂಪೀಸ್. ಓಕೆ 100 ರೂಪೀಸ್ ಅಂತೆ ಗೊಂಬೆಗಳು. ಅಣ್ಣ ಇದೆಲ್ಲ ಹೊಸದ ಯೂಸ್ಡ್? ಇದು ಎಲ್ಲ ಯೂಸ್ಡೇನಾ? ಎಲ್ಲ ಯೂಸ್. ಅದು 100ಗೆ 4. ಇದು 100ಗೆ 4? ಸೂಪರ್. ನೋಡಿ ಇದು 100ಗೆ 4 ಅಂತ. ಇದು ಯಾವ ತರ ತಗೋಬಹುದು? 100 4. ಸೂಪರ್. ಕ್ರೇಜಿ. ಯಾರಿಗಾದ್ರೂ ಗಿಫ್ಟ್ ಮಾಡ್ಬೇಕು ಅಂತಂದ್ರೆ ಟುಡೇ ಆರಾಮಾಗಿ ಗಿಫ್ಟ್ ಮಾಡ್ಬೋದು. ಚಿಕ್ಕ ಮಕ್ಳು ಆಡೋ ಮಕ್ಳಿಗೆ ಎಲ್ಲ. ಬಟ್ ಎಲ್ಲ ಯೂಸ್ಡ್, ಯಾವ್ದು ಫ್ರೆಶ್ ಏನು ಸಿಗಲ್ಲ. ಫ್ರೆಶ್ ಯಾವ ನನ್ನ ಮಗನು ಈ ರೇಟಿಗೆ ಕೊಡಲ್ಲ. ಸ್ವಲ್ಪ ಕಂಟಿನ್ಯೂಸ್ಕೊಳ್ತೀನಿ ಅಂಕಲ್ ಇದು ಏನ್ ಪ್ರೈಸ್ ಇದು? 51. ಇದು 50 ರೂಪಾಯಿಗೆ ಒಂದು. ನೋಡಿ ಅದು 50 ರೂಪಾಯಿಗೆ ಒಂದಂತೆ ಇದು. ಯಾವ ಗೊಂಬೆನಾರ ತಗೋಬಹುದು. ಚಿಕ್ಕ ಚಿಕ್ಕ ಗೊಂಬೆಗಳು. ಮಂಕಿ ಸ್ಕಾರ್ಫ್ಗಳು ಎಲ್ಲ ಯೂಸ್. ನೋಡಿ ಯೂಸ್ ಹಾಕಂತೀವಲ್ಲ ಅದು. ಎಷ್ಟಪ್ಪ ಇದು ಪ್ರೈಸು? 30 ರೂಪಾಯಿ. 30 ರೂಪಾಯಿ ಒಂದು. ಹಂಗೆ ಎತ್ತು ಒಂದೆರಡು ಹೆಂಗೈತೆ ನೋಡೋಣ. ತೋರ್ಸ್ ಹಂಗೆ ಈ ಕಡೆ ಕ್ಯಾಮ್ರಾಗೆ. ಮುಖ ಮುಚ್ಕೊಂಡ ಕಣ, ಏನು ಕಾಣಲ್ಲ. ಹಳೆ ಕಾಲ DVD ಪ್ಲೇಯರ್ಗಳು, ಸೌಂಡ್ ಸಿಸ್ಟಮ್, ಹಾಗೆ ಯಾವ ಮೈಕ್ಗಳೈತೆ ಮೈಕ್ಗಳು, ಸರಗಳು, ಬಳೆಗಳು. ನಿಮಗೆ ಯಾಕೆ ಈ ವಿಚಾರಗಳು? ಕುತ್ತಿಗೆ, ಕೈಕಾಲುಗಳು, ಬಿಂದಿಗಳು, ಹಣೆಗಳು, ನಿನ್ನೆ ಮಾಡಿರುವಂತ ಟ್ರೋಲ್ಗಳು, ಐರನ್ ಬಾಕ್ಸ್, ಹಾಗೆ ಕ್ಯಾಮ್ರಾಗಳು ನೋಡ್ಬೋದು. ಸರ್ ಎಷ್ಟು ಸರ್ ಕ್ಯಾಮ್ರಾ ಇದೆಲ್ಲ? ಎಷ್ಟು ಒಂದು ಹೇಳಿ ಪ್ರೈಸ್ ನೋಡೋಣ. ನೋಡು ಅದ್ಯಾಕೆ ಹಿಂಗ್ ನೋಡ್ತೀಯ? ಎಷ್ಟಿದೆ ಬ್ಲಾಕ್ ಕಲರ್ ಅದು? ಹಾ
ಒಂದೊಂದು 300 ರೂಪಾಯಿ ಅದು 300 ರೂಪಾಯಿ ಒಂದು ಲೋಕಿ ಇಟ್ಕೊಬರ ಇದ್ನಲ್ಲೇ ಇಟ್ಕೊಳ್ಳೋದು ಒಂದೊಂದು 300 ರೂಪಾಯಿ ಕ್ಯಾಮ್ರಾ ಕೊಡಕ್ ಒಂದಕ್ 300 ಅಂತ ಹೇಳ್ತಾ ಇರೋದು. ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಎಲ್ಲ ಯೂಸ್ಡ್ ಐರನ್ ಬಾಕ್ಸ್ಗಳು, ಸೀರೆಗಳು, ನಿಮ್ಮ ಒಂದು ಮೀಮ್ಸ್ ಗಳು, ಮ್ಯಾಚಿಂಗ್ ಬ್ಲೌಸ್ಗಳು, ನಿಮ್ಮ ಒಂದು ಕಂಟೆಂಟ್ ಗಳು. ಐರನ್ ಬಾಕ್ಸ್ ಎಷ್ಟು? 200 ರೂಪಾಯಿ ಐರನ್ ಬಾಕ್ಸ್. ಕೀಬೋರ್ಡ್, ಹಳೆ ಕಾಲು ತಾಮ್ರದ ಐಟಮ್ಗಳು ಎಲ್ಲ ಕಣ್ಣಿಗೆ ಕಾಣ್ತಾ ಇರೋದೆಲ್ಲ ಒಂಥರ ಮಿನಿ ಟೆಂಪಲ್. ದೇವ್ರ ಮನೇಲಿ ಏನೇನೈತಿ ಎಲ್ಲ ಐಟಮ್ ಐತೆ. 30 ರೂಪಾಯಿಂದ 500 ರೂಪಾಯಿ ಫೈನಲ್. ಇದೆಲ್ಲ ಏನ್ ಕೆಜಿ ಲೆಕ್ಕನ ಏನು ಪೀಸ್ ಲೆಕ್ಕನ? ಇದೆಲ್ಲ ಎಲ್ಲ ಪೀಸ್ ಲೆಕ್ಕ. ಎಷ್ಟು ಪೀಸು? ಈ ಕಿವಿಲಿ ಗುಗ್ಗೆ ಪಗ್ಗೆ ಇದ್ರೆ ನೀಟಾಗಿ ಕೇಳೋದೇ ಇಲ್ಲ. ಏನಂದೆ ಇನ್ನೊಂದ್ಸಲ ಹೇಳು. 20 ರೂಪಾಯಿ, 30 ರೂಪಾಯಿ, 50 ರೂಪಾಯಿ. ಸರಿ ಸರಿ. ಲೋಟ ಪ್ಲೇಟು ಅಂಕಲ್, ಇದೆಲ್ಲ ಏನ್ ಅಂಕಲ್ ಇದು? ಹಳೆ ಫೋಟೋಗಳು. ಪ್ರೈಸ್ ಇದಕ್ಕೆ ಹೆಂಗ್ ಗಿರಾಕಿ ಬರ್ತಾರ ಹಂಗೆ ಬರ್ತೀಯಾ? ಎಷ್ಟು ಅಂಕಲ್ ಸೈಕಲ್ ಇದು? ಇದೆಲ್ಲ ಸೈಕಲ್ಗಳು ಎಷ್ಟು ಚಿಕ್ಕ ಚಿಕ್ಕವು? 1800, 2000, 2500. ಅದು ಹಿಂದೆಗಡೆ ಮ್ಯೂಸಿಕ್ ಸಿಸ್ಟಮ್ ಇದೆ, ಅದು 1000 ರೂಪಾಯಿನಾ ಅದು? ಸರಿ ಸರಿ. 1000 ರೂಪಾಯಿ, 1200 ರೂಪಾಯಿ, 1800 ರೂಪಾಯಿ ಇದೆಲ್ಲ ಬ್ರಾಂಡೆಡ್ ಹೊಸ ಸೈಕಲ್ಗಳಾಗಿರೋದ್ರಿಂದ ಸ್ವಲ್ಪ ರೈಟು ದುಬಾರಿ. ಅಂದ್ರೆ ಹೊರಗಡೆ ಹೋಲ್ಸ್ಕೊಂಡ್ರೆ ಇಲ್ಲಿ ಪರವಾಗಿಲ್ಲ. ಸರ್ ಎಷ್ಟು ಸರ್ ಪ್ರೈಸ್ ಇದು? 600 ರೂಪಾಯಿ. ಓಕೆ. ಇದು ಚೈನ್ ಸೈಕಲ್ಗಳೆಲ್ಲ ಎಷ್ಟು? ಹಾ 1150. ಇದು 700 ರೂಪಾಯಿ ಇದು? ಓಕೆ, 700 ರೂಪಾಯಿ ಇದು. ಸರ್ ಎಷ್ಟು ಸರ್ ಪೀಸು? ಪೀಸ್ ಎಷ್ಟು? ಯಾವ ತಗೊಂಡ್ರು 100 ರೂಪಾಯಿ? ಓಕೆ. ಎಲ್ಲ ಸೈಜ್ ಐತೆ? XL, XXL, XXL, ಎಲ್ಲ ಸೈಜ್. ಶಾಕ್ ಆಯ್ತದು ಅಂತ ಅಂದ್ರೆ ನನಗೆ ನಂಬೋಕೆ ಆಗ್ತಾ ಇಲ್ಲ. ಶೇಕ್ ಆಗ್ಬಿಟ್ಟೆ ನಾನು. ನನಗೆ ಏನು ಕಣ್ಣೆ ಮಂಜಾಗ್ಬಿಡ್ತು. ಏನಪ್ಪಾ ಇದು, ಈ ತರ ಆಗ್ತದ ಅನ್ನುವಂಥದ್ದು ಒಂದು ಘಟನೆನ. ಓಕೆ. ಕೇವಲ 100 ರೂಪಾಯಿ. 100 ರೂಪಾಯಿ. ಎಲ್ಲಾ ತರ ಎಲ್ಲಾ ಫೋನ್ ಮೊಬೈಲ್ ಕೇಸ್ಗಳು ಇಲ್ಲಿ ಆರಾಮಾಗಿ ಸಿಗುತ್ತೆ ನಿಮ್ಗೆ. ಆದ್ರೆ ಸಖತ್ ಹುಡುಕ್ಬೇಕು. ಐಫೋನ್ ಗಳನ್ನೇ ಸಪರೇಟ್ ಆಗಿ ಒಂದ್ ಕಡೆ ತೆಗ್ದು ಇಟ್ಟಿರ್ತಾರೆ. ಬೇರೆ ಆಂಡ್ರಾಯ್ಡ್ ಫೋನ್ ಗಳಾದ್ರೆ ಸ್ವಲ್ಪ ಡಿಫಿಕಲ್ಟ್. ಎಲ್ಲಾ ಪೌಚ್ ಗಳನ್ನ ತೆಗೆದು ಹುಡುಕಿ ಚೆಕ್ ಮಾಡ್ಬೇಕು. ಆದ್ರೆ ಎಲ್ಲಾ ಪೌಚ್ ಗಳು ಐತೆ. ಎಲ್ಲ 60 ರೂಪಾಯಿ. ಇದು ಟೆಂಪರ್ ಗ್ಲಾಸ್ ಎಷ್ಟು ಬ್ರದರ್ ಇದು? ಅದು ಮಾತಾಡೋದು ಏನ್ ಮಾತಾಡ್ತಾರ್ರಿ? ಯಾವನ್ರಿ ಅವನು? ನಮಗೆ ಸ್ವಾಭಿಮಾನ ಇದೆ. ಹೊರಗಡೆ ತಗೊಂಡ್ರೆ 500 ರೂಪಾಯಿ, ಇಲ್ಲಿ 70 ರೂಪಾಯಿ. 50 ರೂಪಾಯಿ ಸಂಡೆ ಬಜಾರ್. ನಮಗೆಲ್ಲ ಗೊತ್ತಾಗೋಯ್ತು ಸರ್ ಅಲ್ಲಿ ಹಿಂದೆ ಇದೆಯಲ್ಲ ಮಿಕ್ಸಿಗಳು ಪ್ರೈಸ್ ಸರ್ ಅದು? ಪ್ರೆಸ್ಟೀಜ್ ಇದೆ, ಬೀಜನ್ ಇದೆ, ಬಟರ್ಫ್ಲೈ ಇದೆ, ಸೂರ್ಯ ಇದೆ, ಬೇರೆ ಬೇರೆ ಕ್ವಾಲಿಟಿ ಇದೆ. 800 ರೂಪಾಯಿ, 900 ರೂಪಾಯಿ. ಅಂಗಡಿಯಲ್ಲಿ 3000, 500 ರೂಪಾಯಿ, 900 ರೂಪಾಯಿ ಇದೆ. 800 ರೂಪಾಯಿ, 900 ರೂಪಾಯಿ, 1000 ರೂಪಾಯಿ ಒಳಗಡೆ ಮಿಕ್ಸಿಗಳು. ಹಾಗೆ ಸೀರೆ ಅಂಕಲ್ ಎಷ್ಟು ಸೀರೆ? ಯಾವ ತಗೊಂಡ್ರು? 1000 ರೂಪಾಯಿನಾ? 1000 ರುಪೀಸ್. 1000 ರೂಪಾಯಿ. ಸರ್ ಏನ್ ಸರ್ ಪ್ರೈಸ್ ಇದೆಲ್ಲ? ಇದೆಲ್ಲ ಎಷ್ಟು ಈ ಕಡೆ ಸ್ಟಾರ್ಟಿಂಗ್ ಅಲ್ಲಿ ಇದೆಯಲ್ಲ ಇವೆಲ್ಲ? 180, 250. ಅಲ್ಲ ಕಡೆ ಸೆಟ್ ಇದೆಯಲ್ಲ ಎಷ್ಟು ಅದು ಕೆಂಪುದು? 600 ರೂಪಾಯಿ. ಓಕೆ. ಅಲ್ಲ ಕಡೆ 100 2 ಪೀಸ್ ಇದೆಯಲ್ಲ ಅದು?
6,000 ಜಾಸ್ತಿ ಆಯ್ತು. ಎಲ್ಲಿ ನಾವು ಬಡವ ತಗೊಂಬರೋದು. ಸರ್ ಎಷ್ಟು ಪ್ರೈಸ್ ಇದೆಲ್ಲ? ಇದು 2,000 ಎಷ್ಟು ಪೀಸ್ ಬರುತ್ತೆ? ಎಷ್ಟು ಸ್ಟೆಪ್ ಬರುತ್ತೆ? 5 ಸ್ಟೆಪ್ ಬರುತ್ತಾ? 2,000 ಯಾವ ತಗೊಂಡ್ರೆ ಅದು ಒಂದೇ ಪ್ರೈಸಾ? ಮತ್ತೆ ಈ ಕಡೆದು 1,950. ಇದು ಇವೆರಡು ಇದು 3,000ನಾ? ಇದು 3,000 ಎಲ್ಲ ಹೊಸದೇನಾ? ಎಲ್ಲ ಹೊಸದೇನಾ ಸೆಕೆಂಡ್ಸ್ ಇವೆಲ್ಲ? ಏನ್ಲ ತಪ್ಪು ತಿಳ್ಕೊಳಲ್ಲ ಬಿಡುಗರು. ತಿಳ್ಕೊಳ್ಳ ಹೇಳದ್ನಲ್ಲ ತಪ್ಪು ತಿಳ್ಕೊಳಲ್ಲ ಅಂತ. ಒಂದ್ಸಲ ತಿಳ್ಕೊಂಡ್ ನೋಡು. ನೀವು ರೆಡಿ ಮಾಡೋದು. ಸರ್ ಎಷ್ಟು ಜಾಕೆಟ್ ಪ್ರೈಸ್ ಇದು? 300 ರೂಪಾಯಿ. 300. ಸರ್ ಎಲ್ಲ ಹೊಸದಾ ಸರ್ ಇದು? ಎಲ್ಲ ಹೊಸದಾ? ಫ್ರೆಶ್? ಓಕೆ. ಎಷ್ಟು ಪ್ರೈಸ್ ಇದು ಗೊತ್ತಿಲ್ಲ? ಕುಣಿಗಲ್. ಸರ್ ಎಷ್ಟು ಪ್ರೈಸ್ ಇದು? ಎಷ್ಟು ಭಯ? ಯಾವ ತಗೊಂಡು 150? ಹೋಗ್ತಾ ಇರ್ಬೋದು. ಆಪಲ್ ಕಂಪ್ನಿದು, ಪೋರ್ಟ್ ಕಂಪ್ನಿದು, ಒನ್ ಪ್ಲಸ್ ಕಂಪ್ನಿದು ಎಲ್ಲ ಫಸ್ಟ್ ಕಾಪಿ. ನಾಯ್ಸ್ ಕಂಪ್ನಿದು ಎಲ್ಲ ಫಸ್ಟ್ ಕಾಪಿ ಸ್ಪೀಕರ್ಗಳು. ಸರ್ ಇದೆಲ್ಲ 300 ರೂಪಾಯಿ ಸರ್ ಇದು? ಹಾ, ಇದು 300 ರೂಪಾಯಿ. ಹಾ, ಇದು 500 ರೂಪಾಯಿ. 500 ರೂಪಾಯಿ. ಆ ಕಡೆ ದೊಡ್ಡದು ಅವೆಲ್ಲ 600 ರೂಪಾಯಿ ಸರ್. ಸರ್ ಎಲ್ಲ ಇದು ಫಸ್ಟ್ ಕಾಪಿನ ಏನಿದು? ಎಲ್ಲ ಫಸ್ಟ್ ಇಲ್ಲ, ಮಾಸ್ಟರ್ ಪೀಸ್. ಮಾಸ್ಟರ್ ಪೀಸ್. ಓಕೆ, ಎಲ್ಲ ಕ್ಲೋನು. ಈಗ ಟ್ರಿಮ್ಮರ್ ಎಷ್ಟು ಸರ್ ಇದು? 450 ರೂಪಾಯಿ ಸರ್. 450 ರೂಪಾಯಿ ಟ್ರಿಮ್ಮರ್ ಸರ್. ಅದರಲ್ಲಿ ಇದು ಐಫೋನ್ ಜಾಸ್ತಿ ಅಷ್ಟೇ. ಅವ್ರೆಷ್ಟು ಐಫೋನ್ ಅದು ಸರ್? 950 ರೂಪಾಯಿ. 950 ರೂಪಾಯಿ. ಅದು ಎಲ್ಲ ಚೆನ್ನಾಗಿ ಬೇಸ್ ಚೆನ್ನಾಗಿರುತ್ತೆ. ಓಕೆ ಓಕೆ. ಭಯ ಇದು ಎಷ್ಟು ಲೈಟ್ ಇದು? ಲೈಟ್ ಒಂದು 400 ರೂಪಾಯಿ. ಇದು ಲಾಕರ್ ಬೀಗ? ಲಾಕರ್ ಬೀಗ ಇದು ಬೇರೆ ಬೇರೆ 150, 250 ರೂಪಾಯಿ, 90 ರೂಪಾಯಿ ಬೇರೆ ಬೇರೆ. ಇದು ನಿಮ್ದೇನ ಈ ಕಡೆ ಪಕ್ಕದಲ್ಲಿ ಇರೋದು? ಇದು 100 ರೂಪಾಯಿ ಐಟಮ್ ಆಗಿದೆ. ಯಾವ ತಗೊಂಡು 100 ರೂಪಾಯಿ? ಇದು 100 ರೂಪಾಯಿ, 50 ರೂಪಾಯಿ ಬೇರೆ ಬೇರೆ. ಇದು ಓಕೆ. ಇದು ಕೀಬೋರ್ಡ್ ಎಷ್ಟು? ಕೀಬೋರ್ಡ್ 150. 150 ರೂಪಾಯಿ ಕೀಬೋರ್ಡ್ ಇದು. ಓಕೆ. ಇದು ವೇಯಿಂಗ್ ಮಿಷಿನ್ ಇದು 100 ರೂಪಾಯಿ. 100 ರೂಪಾಯಿ. ಸರ್ ಏನ್ ಸರ್ ಪ್ರೈಸ್ ಇದೆಲ್ಲ? ಪ್ರೈಸ್ ಸ್ಪೀಕರ್ ಹಾ ಕನ್ನಡ 600 ರೂಪಾಯಿ. ಈ ಕಡೆ ಇದು 650. ಹಾ, ಇದು 200. ಹಾ, ಇದು 500, 400. ಇದೆಷ್ಟು? ಇದು 400 ರೂಪಾಯಿ. ಸರ್ ಎಷ್ಟು ಸರ್ ಬೆಡ್ಶೀಟ್? 600 ರೂಪಾಯಿ. ಯಾವ ತಗೊಂಡ್ರೆ 600 ರೂಪಾಯಾ? ಇದು 600 ರೂಪಾಯಿ. ಇದು ಈ ಕಡೆ ಇದು 100 ರೂಪೀಸ್. ಇದು 100 ರೂಪಾಯಿ ಒಂದು. ಒಂದು ವಿಡಿಯೋ ಮಾಡ್ತಾ ಇದೀನಿ ಅಷ್ಟೇ. ಸರ್ ಯಾವ ತಗೊಂಡ್ರೆ 100 ರೂಪಾಯಾ? ಇನ್ನು ನಾನಿಲ್ಲಿದ್ದು ಏನು ಪ್ರಯೋಜನ ಇಲ್ಲ. ಅವನಲ್ಲಿ ತಿಕ್ತಾ ಇರೋನು ಅದ್ ಏನ್ ಹಾಕೋನೋ ಗೊತ್ತಿಲ್ಲ. ಅದೇನು ಕಸ ಹಾಕೋನೋ ಇಲ್ಲ ರಸನೇ ಹಾಕ್ಬಿಟ್ಟವನೋ ಗೊತ್ತಿಲ್ಲ. ಅವ್ನ್ ತಿಕ್ಕಸ್ಕತಾ ಇರೋನು ಅದ್ ಏನ್ ನೋಡುದ್ನೋ ಇವನ ಹತ್ರ ಗೊತ್ತಿಲ್ಲ. ತಿಕ್ಕಸ್ಕತ ಬಿದ್ದವನೆ ಲೇ ಅಣ್ತಮ್ಮ ಕಚ್ಚ ಕಲ್ಲಿಲ್ದಂಗ್ ಮಾಡ್ಬಿಟ್ಟವ್ ಕಣೋ. ಆಮೇಲೆ ಇದೆಲ್ಲ ಮಂಡಿನ ಔಷಧಿ ಇದೆಲ್ಲ ನೋಡಿ. ಯಾವ್ದಾವ್ದೋ ಗಿಡಗಳ್ದು ಏನೇನೋ ಹಾಕಿ ರುದ್ರಾಕ್ಷಿ ಮಣಿ ಇವೆಲ್ಲ ಏನೇನೋ ಕಾಡಲ್ಲಿ ಸಿಗೋವಂತ ಸೊಪ್ಪುಗಳು. ಸೊಪ್ಪು ಸಿಗ್ತದೆ. ಕಡ್ಡಿ ಎಲ್ಲ ಕಸಗಳೆಲ್ಲ ಹಾಕಿ ಮಂಡಿ ನೋವಿಗೆ ಔಷಧಿಗಳನ್ನ ರೆಡಿ ಮಾಡಿ ಇಟ್ಟವ್ರೆ. ಪ್ರೈಸ್ 50 ರೂಪೀಸ್. 50 ರೂಪೀಸ್. KR ಮಾರ್ಕೆಟ್ ಅಲ್ಲಿ ಮಾಮೂಲಿ ಟೈಮಲ್ಲೇ ನಾವು ತಿರ್ಗಾಡಕ್ ಆಗಲ್ಲ. ಅಂತದ್ರಲ್ಲೂ ಮಳೆ ಬಂದು ಜನಗಳು ತಿರ್ಗಾಡಿಲ್ದಂಗೆ ಆಗೋಗೈತೆ ನೋಡ್ಬೋದು. ರೋಡ್ ಫುಲ್ ಬ್ಲಾಕ್ ಬ್ರೋ. ಹಂಗು ನೆನ್ನೆ ನೈಟು ನಾನು ಬರ್ಬೇಕಾದ್ರೇನೆ ಮಳೆ ಇತ್ತು.
ಊರಿಂದ ಬರ್ಬೇಕಾದ್ರೆ ಬೆಂಗಳೂರಿಗೆ ಸ್ವಲ್ಪ ಮಳೆ ಬರ್ತಿತ್ತು. ಬೆಳಿಗ್ಗೆ ಅಷ್ಟರಲ್ಲಿ ಕಮ್ಮಿ ಆಗುತ್ತೆ ಅನ್ಬಿಟ್ಟು ನಾನು 5 ಗಂಟೆಗೆ ಎದ್ಬಿಟ್ಟು ಬರೋಣ ಅಂತ ಇದ್ದೆ ಇಲ್ಲಿಗೆ. ಆದ್ರೆ 5 ಗಂಟೆ ಆದ್ರೂ ಇನ್ನೂ ಮಳೆ ಜೋರಾಗಿ ಹೋಯ್ತಾನೇ ಇತ್ತು. ಅದಾದ್ಮೇಲೆ ಒಂದ್ ಸ್ವಲ್ಪ ಹೊತ್ತು ಬಿಟ್ಟು ಒಂದ್ 9:30 10 ಗಂಟೆ ಸ್ವಲ್ಪ ಕಮ್ಮಿ ಆಯ್ತು. ಇವಾಗ ಬಂದೆ ನಾನು. ಏನೋ ಅಂಗಡಿಗಳೆಲ್ಲ ಓಪನ್ ಇರಲ್ಲ, ಯಾವ ಕಮ್ಮಿ ಇರುತ್ತೆ ಅನ್ಕೊಂಡ್ ಬಂದೆ. ಆದ್ರೆ ಎಲ್ಲಾ ಅಂಗಡಿನೂ ನಾರ್ಮಲ್ ದಿನನಿತ್ಯ ಯಾವ ತರ ಓಪನ್ ಇರುತ್ತೆ ಎಲ್ಲಾ ಅಂಗಡಿನೂ ಓಪನ್ ಐತೆ. ಪ್ರತಿಯೊಂದು ಜನನು ಹಂಗೆ ಅವ್ರೆ, ಜನನು ಎಲ್ಲಾ ಕಡೆನೂ ತುಂಬ್ಕೊಂಡವ್ರೆ. ಮಳೆ ಬಂದಿರೋದ್ರಿಂದ ಸ್ವಲ್ಪ ಏನೋ ಒಂದ್ 20-30% ಜನ ಕಮ್ಮಿ ಆಗಿರ್ತಾರೆ ಅಷ್ಟೇನೆ. ಅದ್ ಬಿಟ್ರೆ ಮಾಮೂಲಿ ದಿನನೇ ಪ್ರತಿ ಭಾನುವಾರ ಏನ್ ಜನ ಇರ್ತಾರೋ ಅದೇ ಜನಗಳನ್ನ ನಾವು ನೋಡ್ಬೋದು ಇಲ್ಲಿ. ಸರ್ ಪ್ರೈಸ್ 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 100 rupees. ಬೆಲ್ಟ್ 120, 100 rupees. ಸರ್ ಪ್ರೈಸ್ ಯಾವ ತಗೊಂಡ್ರೆ 250? ಇಲ್ಲ ಇಲ್ಲ ಅದೆಲ್ಲ ಕಿಟ್ಸ್ಕೊಂಬಿಡಿ, ಏನು ಹಾಕಲ್ಲ. ಯಾಕೆ ಏನ್ ಇನ್ನ ಕಸ್ಟಮರ್ ಜಾಸ್ತಿ ಆಯ್ತಾರ ನಾವ್ ಹಾಕಿದ್ರೆ ಗೊತ್ತಾ? ಫ್ರೀ ಪ್ರಮೋಷನ್ ಮಾಡ್ತಾ ಇದೀವಿ, ಏನಂತೀರಾ? ಹಾ ಆ ಕಡೆ ಆ ಸೈಡ್ ಇರೋದು ಅಷ್ಟೇನಾ? ಅದು 150 ಅಂತ, ಇದು 250 ರೂಪಾಯಿ ಅಂತೆ. ಓ ಭಯ್ಯ ಪ್ರೈಸ್, ಭಯ್ಯ ಪ್ರೈಸ್ 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 150. ಯಾವ ತಗೊಂಡು 150ನಾ? ಆಯ್ತು ಆಯ್ತು ಆಯ್ತು, ಅವ್ರದ್ದು ಹಿಡಿದಿದ್ದೀನಿ. ಅವನಲ್ಲ ನಾನವನಲ್ಲ ನಾನವನಲ್ಲ. ಇದೊಂದು ಬದುಕಿ, ಇದೊಂದು ಜನ್ಮವೇ, ಎಂತಹ ದುರ್ವಿಧಿ, ಇದೆಂತಹ ದುರ್ವಿಧಿ. ಸರ್ ಪ್ರೈಸು 500. ಯಾವ ತಗೊಂಡು 500? ನೋಡ್ಬೋದು BMW ಶೂ ಇದೆ. ಯಾರಾದ್ರೂ BMW ಶೂ ಹಾಕೊಂಡಿಲ್ಲ, ಅವ್ರು ಹಾಕಬೇಕು ಅಂತ ಆಸೆ ಇದ್ರೆ ಇಲ್ಲಿ ಬಂದ್ರೆ 500 ರೂಪಾಯಿ ಇದೆ BMW ಶೂ. ಕಲರ್ ಕಲರ್ ಓ ಭಯ್ಯ ಪ್ಯಾಂಟ್ ಎಷ್ಟು ಪ್ರೈಸು? ಯಾವ ತಗೊಂಡ್ರು 100 ರೂಪಾಯಿ? ನಾನು ಕಣ್ಣೆದ್ರಿಗೆ ಇದ್ರೆ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ, ಕಳ್ಸಿ ಆಚೆ. ಸರ್ ಪ್ರೈಸ್ ಎಷ್ಟು? ಯಾವ ತಗೊಂಡ್ರೆ 50 ರೂಪಾಯಿನಾ? ಯಾವ ತಗೊಂಡ್ರೆ 50 ರೂಪಾಯಿ? ಇದೆಲ್ಲ ಯೂಸ್ಡ್, ಇದು ಯೂಸ್ ಆಗಿರೋದಾ? ಬಜಾರ ಯೂಸ್. ನೀವು ಒಬ್ರೇ ನಿಜ ಹೇಳಿದ್ದು ನೋಡಿ. ಕರೆಕ್ಟ್ ಅಂಕಲ್, ಎಲ್ಲ ನಿಮ್ ತರಾನೇ ಇರ್ಬೇಕಲ್ಲ. ಯಾವ್ದೋ ಡಿಸೈನ್ ಕಲ್ ಇದೆಲ್ಲ ಏನ್ ಪಾತ್ರೆ ಬೇಯಿಸ್ತಾ ಇದೀರಲ್ಲ ನೀವು? ಇದು ಹಾ ಅಲ್ಲಿಗೆ ಹಾಕ್ತೀರಾ? ಇದ್ರಲ್ಲಿ ಬರೀ ಟೀ ಪುಡಿ ಸಕ್ಕರೆ ಮಾತ್ರ ಇರುತ್ತಾ? ತೋರ್ಸಿ ಅಂಕಲ್ ಒಂದ್ಸತಿ ಒಳಗಡೆ ಓಪನ್ ಮಾಡಿ ಹೆಂಗೈತೆ ಅಂತ. ಹಾ ಇದ್ರೊಳಗಡೆ ಏನೇನ್ ಐತಿ ಇದ್ರಲ್ಲಿ? ಟೀ ಪುಡಿ ಮತ್ತೆ ನೀರಾ? ನೀರು ಸಕ್ಕರೆ ಎಲ್ಲ ಇರುತ್ತೆ. ಆಮೇಲೆ ಅಲ್ಲಿಗೆ ಹಾಕೊಂಡು ಇದ್ ಮಾಡ್ತೀರಾ? ಎಷ್ಟು ವರ್ಷ ಆಯ್ತು ಅಂಗಡಿ ನಾವು ಓಪನ್ ಮಾಡಿ? ಒಮ್ಮೆ ಅಂಕಲ್ ಇನ್ಫಾರ್ಮೇಶನ್ ಯೂಟ್ಯೂಬ್ಗೆ ಹಾಕ್ತೀನಿ ವಿಡಿಯೋನ. ಎಷ್ಟು ವರ್ಷ ಹಳೇದು ಅಂಕಲ್ ಇದು? ನೀವು ತಗೊಂಡ್ 40 ವರ್ಷ ಆಯ್ತಾ ಇದು? ಎಲ್ಲಾ ರೀತಿ ಎಲ್ಲಾ ಇದು ಐಟಮ್ ರೆಡಿ ಮಾಡ್ತೀರಾ ನೀವು? ಎಲೆಕ್ಟ್ರಿಕ್ ಐಟಮ್, ಟಿವಿ? ಏನೀಗ ಅಂಕಲ್ ಈಗ ಆಗಲ್ಲ? ಅಂಕಲ್ ಇದು ಎಷ್ಟು ಬಾಡಿಗೆ ಇದು?
4,000 ಬಾಡಿಗೆ ಇದು. ನೀವು ಅಂಗಡಿ ಮಾಡಿದಾಗ ಎಷ್ಟಿತ್ತು ಬಾಡಿಗೆ? ಅಂಗಡಿ ಮಾಡಿದಾಗ ಎಷ್ಟಿತ್ತು ತಗೊಂಡಾಗ ಬಾಡಿಗೆ? 600 ರೂಪಾಯಿ. 40 ವರ್ಷ ಹಿಂದೆ 600 ರೂಪಾಯಿ, 4,000. ಅಣ್ಣ ಎಷ್ಟು ಸರ್ ಎಷ್ಟು ಸರ್ ಪ್ರೈಸ್ ಇದು ಅಕ್ವೇರಿಯಮ್ದು? ಇದೆಲ್ಲ 200 ರುಪೀಸಾ? ಇದು ಪಕ್ಕದು 300 ರೂಪಾಯಿ ಇದು ಟ್ಯಾಂಕು ವಿತ್ ಕ್ಯಾಪು ಸೇರಿಸಿ. ಯಾವ್ದು? ಇದೆಲ್ಲ 500 ರೂಪಾಯಿನಾ ಇದು? ಇದೆಲ್ಲ 300 ರೂಪಾಯಿ. ಇದು 100 ರೂಪಾಯಿ. 200. ಸರ್ ಗಾಡಿ ಆಯ್ತು, ಸ್ವಲ್ಪ ಬೇಗ ತಗೊಳ್ಳಿ ಸರ್. 100 ರೂಪಾಯಿ ಮೀನು. ಸರ್ ಎಷ್ಟು ಸರ್ ಮೀನುಗಳು? 100 ರೂಪಾಯಿ. ಎಲ್ಲ ಫುಲ್ ಆಗುತ್ತೆ, ಎಲ್ಲ ವಾಶ್ ಮಾಡಿ ಬ್ರದರ್ ಇದೆಲ್ಲ ಎಷ್ಟು ಪ್ರೈಸು? 5,000 ಐತೆ, 5,500 ಐತೆ. ಇದು 5,000ನಾ? ಅದು 5,000. ಇದು 5,500. 5,500. ಇದು 5,500. ಇದು 5,500. ಲೇಟೆಸ್ಟ್ 11,500. ಇದು 11,500ನಾ? ಇದು 10 kg ಇದು 11,500. ಇದು 9,500. 9,500. ಈ ಕಡೆ ಈಗ ಇವೆರಡು ಇದೆಯಲ್ಲ? ಇದು 10,500 ಫ್ರಂಟ್ ಲೋಡ್. ಹಾ. ಅದು 15,500. 10,500, 15,500 ಫ್ರಂಟ್ ಲೋಡು. ಬ್ರದರ್ ಇದೆಲ್ಲ ಏನು ಹೊಸದ ಇಲ್ಲ ಸೆಕೆಂಡ್ ಹ್ಯಾಂಡ್? ಇದು ಎಲ್ಲ ಸೆಕೆಂಡ್ಸ್. ವಾರಂಟಿ ಗ್ಯಾರಂಟಿ ಏನಾರ ಸಿಗುತ್ತಾ ಇಲ್ಲಿ ತಗೊಂಡ್ರೆ? ಒಂದು ವಾರ. ಮತ್ತೆ ನಿಮ್ನ ಹೆಂಗ್ ಕಾಂಟ್ಯಾಕ್ಟ್ ಮಾಡೋದು ನಾವು ಬಂದು? ಫೋನ್ ನಂಬರ್ ಕೊಡ್ತೀರಾ? ಎಲ್ಲ ವೀಕ್ ಇಲ್ಲೇ ಇರ್ತೀರಾ? ಏನೇ ಪ್ರಾಬ್ಲಮ್ ಆದ್ರೂ ಫೋನ್ ಮಾಡಿದ್ರೆ ನಿಮ್ಗೆ ಇದು ಮಾಡ್ಕೊಡ್ತೀರಾ? ನೀವೇ ಇರ್ತೀರಾ ಪ್ರತಿ ವಾರ? ನೀವೇ ಇರ್ತೀರಾ? ಓಕೆ. ಅದು ಹಿಂದೆಗಡೆ ಇದೆಯಲ್ಲ ಫ್ರಿಡ್ಜ್ ಎಷ್ಟು ಬ್ರದರ್ ಅದು? ಇದು ಸಿಂಗಲ್ ಡೋರ್ 6,500, ಡಬಲ್ ಡೋರ್ 12,500. ಸಿಂಗಲ್ ಡೋರ್ ಇವೆರಡೂನು 6,500ನಾ? ಅದು 12,500. ಇವೆಲ್ಲ ಎಷ್ಟು ವರ್ಷ ಹಳೆ ಇವೆಲ್ಲ? ಸರ್ 1 ವರ್ಷದ್ದು ಇರುತ್ತೆ, 10 ವರ್ಷದ್ದು ಇರುತ್ತೆ, ಬೇರೆ ಬೇರೆ ಮಾಡೆಲ್ ಮೇಲೆ ಡಿಪೆಂಡ್. ಮಾಡಲ್ ಮೇಲೆ ಡಿಪೆಂಡ್. ಓಕೆ. ಇಲ್ಲಿ ತಗೊಂಡ್ ಹೋಗ್ಬೇಕಾದ್ರೆ ಇಲ್ಲೇ ರನ್ನಿಂಗ್ ಮಾಡಿ ತೋರ್ಸ್ಕೊಡ್ತೀರಾ ಎಲ್ಲಾರ್ಗು? ಓಕೆ ಸೂಪರ್. ಇದು 11,500. ಇದು 5,500. ಎಷ್ಟು ಅಂಕಲ್ ಪ್ರೈಸು? 150. 150. ಯಾವ ತಗೊಂಡ್ರು? 150. 50. 150. ದೋಸೆ ಸ್ಟವ್ಗಳು ಸರ್ ಏನು ಸರ್ ಪ್ರೈಸ್ ಇದೆಲ್ಲ? 7,500 ಸರ್. ಹಾ. ಎಷ್ಟು ವರ್ಷ ವಾರಂಟಿ ಗ್ಯಾರಂಟಿ ಇಲ್ಲ? 2 ವರ್ಷ ಗ್ಯಾರಂಟಿ ಸರ್. ಆ ಕಡೆದು ದೊಡ್ಡದು? ಹಾ. 9,500 ಸರ್. 1,000 ಎಷ್ಟು? 9,500 ಸರ್. ಮೇಲ್ಗಡೆ ಇದ್ ಕೊಡ್ತೀರಾ? ಹಂಚೆಲ್ಲ ಕೊಡ್ತೀರಾ? ಇದೇನ್ ಪ್ರೈಸ್ ಇದೆಲ್ಲ? ಇದು 14,500 ಸರ್. 14,500. ಕರೆಂಟ್ ಇದೆಲ್ಲ? ಕರೆಂಟ್. ಓಕೆ. ಇದು ಈ ಕಡೆ ಚಿಕ್ಕದು? ಇದು 5,500. ಇದು ಕರೆಂಟ್ ಏನಾ ಇದು? ಇದು ಕರೆಂಟ್. ಓಕೆ. ಸಿಸಿ ಕ್ಯಾಮ್ರಾಗಳು ನೋಡಿ. ಸಿಸಿ ಕ್ಯಾಮ್ರಾಗಳು ಆಗಿನ ಕಾಲದಲ್ಲಿ ಯೂಸ್ ಮಾಡ್ತೀವಿ. ರೇಡಿಯೋಗಳು ಮತ್ತೆ ಹೆಡ್ಫೋನು, ಅಲ್ಲೊಂದು ಯಾವ್ದೋ ಚಿಕ್ಕ ಟಿವಿ ಎಲ್ಲ ಆಂಟಿಕ್ ಪೀಸ್ಗಳು ಅಂದ್ರೆ ಚೆನ್ನಾಗಿರಲ್ಲ. ನೀವು ಒಂದು ಆಂಟಿ ಕಲೆಕ್ಷನ್ ಮಾಡ್ತೀನಿ ಅಂತ ಅಂದ್ರೆ ಇದೆಲ್ಲ ತೆಗ್ದು ನಿಮ್ ಮನೇಲಿ ಇಟ್ಕೋಬಹುದು. ಒಂದು ಶೋಕೇಸ್ ಅಲ್ಲಿ ಹಾಕೊಂಡು ಇಟ್ಕೋಬಹುದು. ಸರ್ ಏನ್ ಸರ್ ಇದೆಲ್ಲ ಪ್ರೈಸ್? ಇದು ಈ ಕ್ಯಾಮ್ರಾದ ಏನು ಪ್ರೈಸು? ಅಲ್ಲ ಒಂದ್ ಎಷ್ಟು? ಎರಡಾದ್ರೆ ಎಷ್ಟಾಗುತ್ತೆ? ಎರಡು ಸೇರಿ 250 ರೂಪಾಯಿ. ಇದು ಕ್ಯಾಮ್ರಾ. ಇದು ಯಾವ್ದೋ ಕಂಪ್ನಿ CP ಪ್ಲಸ್ ಕ್ಯಾಮ್ರಾ ಇದು ಮತ್ತೆ ಇನ್ನೊಂದು ಯಾವ್ದೋ ಇದು ಫಸ್ಟ್ ಪ್ಲಸ್ ಅಂತ. ಎರಡು ಸೇರಿ 250 ರೂಪಾಯಿ. ಇದು ಮೊಬೈಲ್ಗಳು ಹಾಕ್ತಾರಲ್ಲ, ಗಾಡಿಗಳಿಗೆ ಅಟ್ಯಾಚ್ ಮಾಡ್ಕೊಂತಾರಲ್ಲ ಅದು. 150 ವಾಚ್ಗಳೈತೆ. ನೀವು ಯಾವ ತಗೊಂಡ್ರು 50 ರೂಪಾಯಿ. ಯಾವ್ದೋ ರನ್ನಿಂಗ್ ಇಲ್ಲ, ಒಂದೊಂದು ಯಾವ್ದಾದ್ರು ಒಂದು ರನ್ನಿಂಗ್ ಇರುತ್ತೆ. ಆಂಟಿಕ್ ಪೀಸ್ಗಳು ಬೇಕು ಅಂದ್ರೆ ನೀವು ತಗೋಬಹುದು ನೋಡಿ. G-Shock ಒರಿಜಿನಲ್ 50 ರೂಪಾಯಿ. ಎಲ್ಲ G-Shock ಮತ್ತೆ ಫಾಸ್ಟ್ ಟ್ರ್ಯಾಕು, ಟೈಟಾನ್ ಕಂಪ್ನಿದು ವಾಚ್ಗಳು ಸಿಗ್ತವೆ. ಎಲ್ಲ 50 ರೂಪಾಯಿ. ಯಾವ ರನ್ನಿಂಗ್ ಇಲ್ಲ. ಯಾವ್ದು ನೋಡಿ, ಯಾವ್ದು ಒಂದೊಂದು ರನ್ನಿಂಗ್ ಇರ್ತವೆ. ಅದು ಬಿಟ್ರೆ ಎಲ್ಲ ಯಾವ ವರ್ಕಿಂಗ್ ಕಂಡೀಷನ್ ಆಗಿರಲ್ಲ. ಆಮೇಲೆ ಟಿವಿ ರಿಮೋಟ್ಗಳು ಎಲ್ಲ 50 ರೂಪಾಯಿ. ಯಾವ ತಗೊಂಡ್ರು 30 ರೂಪಾಯಿ ಭಯ್ಯ? 20 ರೂಪಾಯಿ. ಇದು
ಕರೋನಾ ಮಾಸ್ಕ್ ಬ್ಯೂಟಿ ಫೈನ್ ಯೂಸಾ ಯೂಟ್ಯೂಬ್ ಇಲ್ಲಿ ಒಂದು ಲಕ್ಷ ಪಾತ್ರೆಗಳೈತೆ. ಒಂದು ರೋಡೆ ಮಾಡ್ಕೊಂಬಿಟ್ಟವ್ರು ಇವರೆಲ್ಲ ಅಂತಂದಿರಂತೆ. ಒಂದ್ 4-5 ಜನ ರೋಡೆ ಮಾಡ್ಕೊಂಬಿಟ್ಟವ್ರು. 220 ರೂಪಾಯಿ ಕೆಜಿ. ಯಾವ್ದಾರ ತಗೋಬಹುದು, 220 ರೂಪಾಯಿ ಕೆಜಿ. ಇಲ್ಲಿಂದ ಅಲ್ಲಿ ತನಕ ಯಾವ್ಯಾವ ಐಟಮ್ ಬೇಕಪ್ಪ. ದೊಡ್ಡ ದೊಡ್ಡ ಪ್ಲೇಟ್ಗಳು ಎಲ್ಲ ಕೆಜಿ 220 ರೂಪಾಯಿ. ಯಾವ್ದಾರ ತಗಡಿ. ಒಂದೊಂದು ಹೊಸದು, ಒಂದೊಂದು ಹಳೇದು. ತಿಂಡಿ ಪ್ಲೇಟ್, ಹೋಟ್ಲಿಗೆ ಬೇಕಾಗಿರೋ ಪ್ಲೇಟ್ಗಳು ಎಲ್ಲ ತರವು ಸಿಗ್ತವೆ ಇಲ್ಲಿ. ಅಲ್ಲಿ ಎಲ್ಲ ಚಿಕ್ಕ ನಿಕಾನ್ ಕ್ಯಾಮ್ರಾ, ಅದು ಬಂದು 2,500 ರೂಪಾಯಿ. ಮತ್ತೆ ಪಕ್ಕದಲ್ಲಿ ಫಿಲಿಪ್ಸ್ ಸ್ಪೀಕರು 1,000 ರೂಪಾಯಿ. ಸೋನಿ DVD ಪ್ಲೇಯರ್ಗಳು 1,500 ರೂಪಾಯಿ. ಹಾಗೆ ಇಲ್ಲೊಂದೇನು ಆಂಟಿಕ್ ಒಂದು ರೇಡಿಯೋ ಇದೆಯಲ್ಲ, ಅದು 500 ರೂಪಾಯಿ. ಹಿಂದೆಗಡೆ ಇರೋ ಕ್ಯಾಮ್ರಾ D200 ನೋಡಿ, ಏನ್ ಕ್ಯಾಮ್ರಾ ನೋಡಿ, DSLR ಕ್ಯಾಮ್ರಾ ನೋಡ್ತಾ ಇದೀರ, ಅದು 5,000 ರೂಪಾಯಿ. ಏನ್ ಗುರು ಇಷ್ಟೊಂದು ಪಾತ್ರೆಗಳೈತೆ. ಇಲ್ಲಿಂದ ಹೋದ್ರು ಬರೀ ಪಾತ್ರೆನೆ. ಬರೀ ಪಾತ್ರೆ ಐಟಮ್, ಎಲೆಕ್ಟ್ರಿಕ್ ಐಟಮ್, ಬರೀ ಇವೇನೆ. ಎಲ್ಲಿಂದ ಸಿಗ್ತಾವಪ್ಪ ಇಷ್ಟೊಂದು ಐಟಮ್. ಚಿಕ್ಕ ಮಕ್ಳಿಂದ ಚಿಕ್ಕ ಮಕ್ಳು ಇಂದ ಪ್ರತಿಯೊಬ್ರು ವ್ಯಾಪಾರ ಕೂತ್ಕೊಂಡವ್ರು ನೋಡಿ. ಚಿಕ್ಕವರು ದೊಡ್ಡವರು ಎಲ್ಲ ಒಂದೇ. ಎಲ್ಲರೂ ವ್ಯಾಪಾರ ಕೂತಿರ್ತಾರೆ. ಲೈಟಿಂಗ್ ಸೆಟ್ಗಳು, ಸೌಂಡ್ ಸಿಸ್ಟಮ್. ನೋಡಿ CPU ಎಲ್ಲ ಒಂದು 100 ರೂಪಾಯಿ, 200 ರೂಪಾಯಿ, 300 ರೂಪಾಯಿ, 400 ರೂಪಾಯಿ. ಚೌಕಾಸಿ ಎಷ್ಟು ಚೌಕಾಸಿ ಮಾಡ್ತೀವಿ ಅಷ್ಟು ಕಮ್ಮಿ ಕೊಡ್ತಾ ಇರ್ತಾರೆ. ಎಲ್ಲ ಐಟಮ್ಗಳು ಎಲ್ಲಿಂದ ಇವ್ರಿಗೆ ಸಿಗ್ತಾವೋ ಗೊತ್ತಿಲ್ಲ. ಈ ಕಡೆ ಸೈಡಲ್ಲಿ ನೋಡಿ, ಇಲ್ಲಿ 1 HP, 2 HP, 3 HP ವಾಟ್ರ್ ಮೋಟ್ರುಗಳು. ಅಯ್ಯೋ ಬಿದ್ದಿಟ್ಟಾಡ್ತವೆ, ಚೆಲ್ಲಾಡ್ತವೆ. ಎಲ್ಲ 1,000 ರೂಪಾಯಿ. ಇಲ್ಲಿ ಬಂದು ನಮ್ಮ ಟೈಮೆಲ್ಲ ಹಾಳಾಗುತ್ತೆ ಅಂದ್ಬಿಟ್ಟು ಅವರೆಲ್ಲ ರೆಡಿ ಮಾಡಿ ಇಟ್ಬಿಟ್ಟವ್ರೆ ಎಲೆಕ್ಟ್ರಿಕ್ ಸ್ವಿಚ್ಗಳನ್ನ. ಸುಮ್ಮನೆ 30 ರೂಪಾಯಿ ಕೊಟ್ಟು ತಗೋತಾ ಇರೋದು ಅಷ್ಟೇ. ತಗೊಂಡು ಮನೆಗೆ ಹೋಗಿ ಫಿಕ್ಸ್ ಮಾಡ್ತಾ ಇರೋದು. ಸರ್ ಇದೆಷ್ಟು ಇದೆ ಏರೋ ಸ್ಟ್ಯಾಂಡು? 800 ರೂಪಾಯಿ. ಇದು ಇರ್ಲಿ ಪರವಾಗಿಲ್ಲ. ಆಂಟಿ ಪ್ರೈಸ್ ಹೇಳ್ತಾ ಇಲ್ಲ. ಅಣ್ಣ ಅದೆಷ್ಟು ಕ್ಯಾಮ್ರಾ ಅದು ಅಲ್ಲಿ ಇದೆಯಲ್ಲ? ಇಲ್ಲಿ ಮುಂದೆ, ಇಲ್ಲಿ ಮುಂದೆ 1,500 ವರ್ಕಿಂಗ್ ಆಗ್ತದ? ಸುಮ್ಮನೆ ಆಂಟಿಕ್ ಪೀಸು ಎತ್ ಮಡಿಗಳಾಗೆ. ಎಷ್ಟು ಭಯ ಪ್ರೈಸು? ಕ್ಯಾಶ್ ಅಂಡ್ ಕ್ಯಾರಿನಿ. ಎಷ್ಟು ಕ್ಯಾಶು? ಎಷ್ಟು? 50 100 ರೂಪಾಯಾ? ಎಷ್ಟು ಸರ್ ಅದು? 400 ರೂಪಾಯಿ ಜೊತೆ 400 ರೂಪಾಯಿ. ಸೈಜ್ ಏನಿದು? ಎಷ್ಟು ಸೈಜ್ ಇದು? 8, 9, 2 ನನ್ ಕಾಲ ಆಗಲ್ಲ. 11 ನಂದು. ಎಲ್ಲ ಖಾಲಿ ಆಯ್ತು. 2 ಪೀಸ್ ಇರೋದು. ಏನಂಕಲ್ ಇದು? ರೂಮ್ ಮೀಟರಾ? ಎಷ್ಟು ರೂಪಾಯಿ ಒಂದು? 1 ಪೀಸ್ 300 ರೂಪಾಯಿ. ಬೇರೆಗಳು ಇದೆಲ್ಲ ನೋಡಿ ಎಷ್ಟು ವರ್ಷ ಆಯ್ತು. ನಮ್ಮ 90 ಕಿಡ್ಸಿಗೆ ಮಾತ್ರ ಇದೆಲ್ಲ ಏನು ಅಂದ್ರೆ ನೆನಪಿರೋದು. ಹಾಗೆ ಸ್ವಲ್ಪ ಕೆಲವೊಂದು 2000 ಕಿಡ್ಸ್ ಗಳಿಗೆ ಇದಂದ್ರೆ ಏನು ಅಂತ ನೆನಪಾಯ್ತು. 10 ರೂಪಾಯಿ ಸಿಟಿ ಕ್ಯಾಸೆಟ್ಗಳು. 10 ರೂಪಾಯಿ ಎಲ್ಲೆಲ್ಲ ಖರ್ಚು ಮಾಡ್ತೀವಿ. DVD ಮನೇಲಿ DVD ಪ್ಲೇಯರ್ ಏನು ಅಂದ್ರೆ ನೋಡಿ, ಸಾಂಗ್ ಪ್ಲೇ ಮಾಡಕ್ಕೆ ಆರಾಮಾಗಿ ತಗೊಂಡೆ ತಗೋಬಹುದು. DVD 10 ರೂಪಾಯಿ. ನಿಮ್ಮ ಅಪ್ಪ ಕೊಡ್ತಾನೆ. ಮನೆಯಲ್ಲಿ ಯಾವ್ಯಾವ ಐಟಮ್ ನೀವು ಬೇಡ ಅಂತ ಬಿಸಾಕ್ತಿರಲ್ಲ, ಅವೆಲ್ಲ ಐಟಮ್ಗಳು ನಿಮ್ಗೆ ಇಲ್ಲಿ ಸಿಗುತ್ತೆ. ಪ್ರತಿಯೊಂದು ಐಟಮ್ಗಳು ನೀವು ಯಾವ್ಯಾವ್ದು ಬೇಡ ಅನ್ಬಿಟ್ಟು ಅಲ್ಲಿ ಇಲ್ಲಿ ಬಿಸಾಕ್ತೀರಾ, ಅದನ್ನೆಲ್ಲ ತಗೊಂಬಂದು ಒಂದ್ ಕಡೆ ಇಟ್ಟು ಅವ್ರನ್ನ ಸೇಲ್ ಮಾಡ್ತಾ ಇರ್ತಾರೆ. ಅಂತ ಐಟಮ್ಗಳು, ಪ್ರತಿಯೊಂದು ಐಟಮ್ಗಳು ನಿಮ್ಗೆ ಈ ಸಂಡೆ ಬಾಜಾರಲ್ಲಿ ನೀವು ನೋಡ್ಬೋದು. ಹಾಗೆಯೇ ಬೆಂಗಳೂರು ಅನ್ನೋದು ದೊಡ್ಡ ಸಮುದ್ರ ನೋಡಿ. ಎಲ್ಲ ಜನಗಳು ಇರ್ತಾರೆ, ಎಲ್ಲ ರೀತಿ ವಸ್ತುಗಳು ಸಿಗುತ್ತೆ. ಹೊಸದು ಸಿಗುತ್ತೆ, ಹಳೇದು ಸಿಗುತ್ತೆ. ಹಾಗೆ ಯಾವ ಥರ ಇಲ್ಲಿ ಏನೇನು ವಹಿವಾಟುಗಳು ನಡೆಯುತ್ತೆ ಎಲ್ಲ ಪ್ರತಿಯೊಂದನ್ನು ಈ ವಿಡಿಯೋದಲ್ಲಿ ನಾನು ನಿಮಗೆ ಆದಷ್ಟು ತೋರ್ಸೋಕ್ಕೆ ನಾನು ಪ್ರಯತ್ನ ಮಾಡಿದ್ದೀನಿ. ಹಾಗೆಯೇ
ಇನ್ನು ಮುಂದೆ ಬರೋ ವೀಡಿಯೋಗಳಲ್ಲೂ ಹಾಗೆ ನಿಮ್ಗೆ ಇನ್ನೂ ಇನ್ಫಾರ್ಮೇಷನ್ ವೀಡಿಯೋಗಳನ್ನ ಕೊಡೋಕ್ಕೆ ನಾನು ಬಯಸ್ತೀನಿ. ಹಾಗೆ ನನ್ನ ವೀಡಿಯೋ ಏನಾದರೂ ನಿಮಗೆ ಇಷ್ಟ ಆಗಿದರೆ ನಿಮ್ಮ ಫ್ಯಾಮಿಲಿ ಆಗಿರ್ಬೋದು, ನಿಮ್ಮ ಫ್ರೆಂಡ್ಸ್ ಆಗಿರ್ಬೋದು, ಇವ್ರಿಗೆ ಶೇರ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರೆಯೋಕ್ಕೆ ಹೋಗ್ಬಿಡಿ. ಹೀಗೆ ಹೇಳ್ತಾ ನನ್ನ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಹಾಗೆಯೇ ಮುಂದಿನ ವೀಡಿಯೋದಲ್ಲಿ ಮತ್ತೆ ಇನ್ನೊಂದು ಹೊಸದಾಗಿ ಏನಾದರೂ ಒಂದು ನಿಮ್ಮ ಮುಂದೆ ತೊಗೊಂಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ಜೈ ಕರ್ನಾಟಕ ಮಾತೆ, ಜೈ ಭಾರತೀಯ ಮಾತೆ.